ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಹಾಡಹಗಲೇ ಜ್ಯುವೆಲರಿ ಶಾಪ್ ದರೋಡೆ ಮಾಡಲಾಗಿದೆ. ನೆಲಮಂಗಲ ತಾಲೂಕಿನ ಟಿ ಬೇಗೂರಿನಲ್ಲಿರುವ ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಮೇಲೆ 3 ಬೈಕ್ ಸವಾರರು ದರೋಡೆ ನಡೆಸಿದ್ದಾರೆ. ಕೈಯಲ್ಲಿ ಚಾಕು ಹಿಡಿದು 30 ಸೆಕೆಂಡ್ನಲ್ಲಿ 4.5 ಲಕ್ಷ ಮೌಲ್ಯದ 35 ಗ್ರಾಂ ಚಿನ್ನಾಭರಣ ದೋಚಿದ್ದಾರೆ. ಅಂಗಡಿಯಲ್ಲಿ ಸಿಸಿಟಿವಿ ಇಲ್ಲದ ಕಾರಣ ನೆಲಮಂಗಲ ಠಾಣಾ ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿದೆ. ಯಲಹಂಕ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಹಾಗೂ ಕೆ ಸುಧಾಕರ್ ನಡುವಿನ ವೈಮನಸ್ಸು ಬೀದಿ ರಂಪಕ್ಕೆ ತಿರುಗಿದೆ. ಸುದ್ದಿಗೋಷ್ಠಿ ನಡೆಸಲು ತೆರಳಿದ್ದ ಕೆ ಸುಧಾಕರ್ರನ್ನ ಯಲಹಂಕ ಶಾಸಕ ವಿಶ್ವನಾಥ್ ಬೆಂಬಲಿಗರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಯಲಹಂಕ ಪೊಲೀಸರು ಆಕ್ರೋಶಗೊಂಡಿದ್ದ ಬೆಂಬಲಿಗರನ್ನ ಸಮಾಧಾನಪಡಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟ್ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗಿದೆ. ಹವಾಮಾನ ವೈಪರೀತ್ಯದಿಂದ ದೆಹಲಿಯಿಂದ ಬರುತ್ತಿದ್ದ ಇಂಡಿಗೋ ವಿಮಾನ ಲ್ಯಾಂಡಿಂಗ್ ಆಗಲು ಸಾಧ್ಯವಾಗದೆ ಆಕಾಶದಲ್ಲೇ ಸುತ್ತಾಟ ನಡೆಸಿತು. ಇದಲ್ಲದೆ ವಿಮಾನ ನಿಲ್ದಾಣದಲ್ಲಿ ಮಳೆಯ ಅಬ್ಬರದಿಂದ ಪ್ರಯಾಣಿಕರು ಪರದಾಡುವಂತಾಯಿತು. 1 ಕಿಲೋಮೀಟರ್ ವರೆಗಿನ ದೂರವನ್ನ ವಾಹನ ಬಳಸದೆ ಕಾಲ್ನಡಿಗೆಯಲ್ಲಿ ಕ್ರಮಿಸುವಂತೆ ಮತ್ತು ಫುಟ್ಪಾತ್ ಬಳಸುವಂತೆ ಕರೆ ನೀಡಿದ್ದ ಜಿಬಿಎ ಛೀಮಾರಿಗೆ ಗುರಿಯಾಗಿದೆ. ಕನಿಷ್ಠ 100 ಮೀಟರ್ ಕೂಡ ಸರಿಯಾಗಿ ನಡೆಯಲು ಫುಟ್ಪಾತ್ಗಳಿಲ್ಲ. ಮೊದಲು ನಡೆಯಲು ಫುಟ್ಪಾತ್ ನಿರ್ಮಿಸಿ ಆಮೇಲೆ ಇಂತಹ ಚಾಲೆಂಜ್ಗಳನ್ನ ಹಾಕಿ ಅಂತ ಜನ ಉಗಿದಿದ್ದಾರೆ. TV9 ರಿಯಾಲಿಟಿ ಚೆಕ್ನಲ್ಲೂ ಕೂಡ ಜೆಸಿ ರಸ್ತೆ ಸೇರಿ ಹಲವು ಕಡೆ ಫುಟ್ಪಾತ್ ಹಾಳಾಗಿರೋದು ಬಯಲಾಗಿದೆ.